ಕಾಣ್ತದ. ತಮ್ಮ ನೋಡ್ದ ಫ್ಯಾನ್ ಹತ್ರ ಬರ್ತಾವನೆ. ಫ್ಯಾನ್ ಕಾವಲ್ಲ ತಮ್ಮ. 2 hours later. ನಮ್ಮಲ್ಲಿಯೋ Tell them no, they will give. Amma devda. ಫೈನ್ ಗೈಸ್, ಟೈಮ್ 5 ಗಂಟೆ ಆಯಿತು. ಸೊ ಗೆಟಪ್ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಯಾಕೆ ಕೇಳ್ತೀರಾ? ಸೊ ನನ್ನ ಒಂದು ಸಜೆಷನು, ಸೊ ಗೋಕರ್ಣಗಂತೂ ನೀವು ಬರೋಕ್ಕೆ ಹೋಗ್ಬೇಡಿ. ಟೈಮ್ ನೋಡ್ತಾ ಇದ್ದೀರಾ, 5 ಗಂಟೆ ಹತ್ರ ಆಯಿತು. ಇದೇ ನಮ್ಮ ಬೆಂಗಳೂರಲ್ಲಾಗಿದೆ ಎಷ್ಟು ಕಾಮಾಗಿರ್ತಿತ್ತು ನಮ್ಮ ಒಂದು ಸೂರ್ಯ. ತಾಯಣೆಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಲಗ್ತಿದ್ದೀವಿ, ಫ್ಯಾನ್ ಹಾಕಿದ್ದೀವಿ, ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಸೀರಿಯಸ್ಲಿ ಅಷ್ಟು ಬಿಸಿಲು. ನನ್ನ ಲೈಫಲ್ಲೇ ಎಷ್ಟೋ ಕಡೆ ಹೋಗಿದ್ದೀನಿ ಕೋಸ್ಟಲ್ ಏರಿಯಾಗೆ, ಬಟ್ ಇಷ್ಟು ಮೋಸವಾಗಿರೋ ಒಂದು ಬಿಸಿಲನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಕಾರ್ ಬೇರೆ ಯಪ್ಪ ಅಷ್ಟೇ. ಎಸ್, ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಲೈಕ್ ಇವತ್ತು ಬೀಚಲ್ಲಿ ಸ್ನಾನ ಆಗಿದ ತಕ್ಷಣ ಕೂಡಲೇ ಬೀಚ್ನ ನೋಡಿಕೊಂಡು ಅದಾದಮೇಲೆ ಹೋಮು, ಪ್ಯಾರಡೈಸು, ಹಾಫ್ ಮೂನು, ಸೊ ಎಲ್ಲಾನು ನೋಡ್ಕೊಂಬರೋಣ ಅಂತ. ಸದ್ಯಕ್ಕೆ ಎಲ್ಲ ಆಗಲ್ಲ, ಡೈರೆಕ್ಟ್ ಹೋಮ್ ಬೀಚ್ಗೆ ಹೋಗ್ತಾ ಇದೀವಿ. ನಾಳೆ ಬೆಳಗ್ಗೆ ಪ್ಲಾನ್ ಅಷ್ಟೇ, ಮಹಾಬಲೇಶ್ವರ ಆದಷ್ಟು ಬೇಗ ಮುಗಿಸ್ಕೊಂಡು ಬಿಸಿಲು ಬರೋಷ್ಟೊಳಗೆ ಬಂದು ಸೆಟ್ಲ್ ಆಗಬೇಕು. ಸೀರಿಯಸ್ಲಿ ಬಿಸಿಲು ಬಂದ್ರು ಹೆಂಗೆ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮಪ್ಪ ಮನೆ ಬಿಸಿಲಲ್ಲ, ನಮ್ಮಪ್ಪ ಮನೆ ಬಿಸಿಲಲ್ಲ ಅಂತ ಒಂದು ಕೆಟ್ಟ ಬಿಸಿಲು. ನಾನು ಉಡುಪಿ ಬಂದಿದ್ದೀನಿ, ಕುಂದಾಪುರ, ಮಂಗಳೂರು, ವರ್ಕಾಲ, ಯಾಕೆ ಗೋವಾ ಕೂಡ ಬಂದಿದ್ದೀನಿ, ಬಟ್ ಇಷ್ಟು ವರ್ಷಾಗಿರೋ ಬಿಸಿಲು ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ. ಈಗಲೂ ನೋಡಿ ಟೈಮ್ 5 ಗಂಟೆ ಆಯಿತು, ಬಿಸಿಲು ಹಂಗೆ ಹೊಡಿತೈತೆ. ಸೊ ಮುಖ ಫುಲ್ಲು ರೆಡ್ ಆಗೋಯ್ತು. ಸೊ ಹೇಳೋಕ್ಕೇನಿಲ್ಲ, ಬನ್ನಿ ಡೈರೆಕ್ಟಾಗಿ ಲೈಕ್ ಹೋಮ್ ಬೀಚಲ್ಲಿ ಹೋಗಿ ಸಿಗ್ತೀನಿ. ಗೋಕರ್ಣ ಬಿಸಿಲಿಗೆ ತತ್ತರಿಸುತ್ತಿರುವ ಹೆಬ್ಬಾಳ ಮಕ್ಕಳು. ಏನು ಬ್ರೋ, ಸ್ನಾನ ಮಾಡ್ಬಿಟ್ಟು ಒಡ್ಸ್ಕೊಂಬರ್ಬೇಕು ತಾನೆ, ಹಂಗೆ ಬರ್ತಿದ್ರೆ. ಇರು ಭವಾನಿ ಒದ್ರು ಅದು ಧೂಳ್ನ ಫಸ್ಟು. ಫೈನ್ ಗೈಸ್, ಕಾರ್ನ ಪಾರ್ಕ್ ಮಾಡಾಯ್ತು. ಸೊ ಇದೇ ಒಂದು ಎಂಟ್ರಿ. Yes, I can see the home symbol. Anybody can see from here? No, hi. Come on. Hi, see the boy straightly came from Jalia Jamkhana set from Goa. Hey bro. Yeah, hi. How are you? Yeah, I'm too good. Show me from where you can see home. There, by ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕಿರಲ್ಲ ನೋಡಿಲ್ಲ, ಓಮ್ ಬೀಚ್ ಅಂತ. ಫೈನ್ ಗೈಸ್, ಲೈಕ್ ನೀವು ಎಂಟ್ರಿ ಆಗುವಾಗಲೇ ಲೈಕ್ ನಿಮಗೆ ಸ್ವಲ್ಪ ಆ ಥರ ರೋಡ್ಗಳಿದ್ದು ಗಾರ್ಡ್ ಸೆಕ್ಷನ್ ಒಂದು ಫೀಲ್ ಕೊಡುತ್ತೆ. ಅದಾದ ನಂತರ ರೋಡ್ ಚೆನ್ನಾಗೈತೆ, ನಿಮ್ಗೆ ಅಲ್ಲೇ ಒಂದು ಪಾಯಿಂಟ್ ಆಫ್ ಇದರಲ್ಲಿ. ಸೊ ಯು ಕ್ಯಾನ್ ಸಿ ವಾಟ್ ಡು ಓಕೆ, ಇನ್ನೂ ಹೋಗ್ಬೇಕು. ಎಸ್, ಅದೊಂದೇ ಜಾಗದಲ್ಲಿ ನೀವು ರೈಟ್ ತೊಗೊಂಡ್ರೆ ಡೈರೆಕ್ಟ್ ಕೂಡ್ಲೆ ಬೀಚ್ಗೆ ಹೋಗುತ್ತೆ. ಸೊ ಎಲ್ಸ್ ವಿ ಕ್ಯಾನ್ ಕಮ್ ಹೇರ್ ಫಾರ್ ಆನ್ ಬೀಚ್. ಸೊ ಇದನ್ನೆಲ್ಲ ನಮ್ಮ ಒಂದು ಗರುಡನ ದೃಷ್ಟಿಯಲ್ಲಿ ನೋಡೋಣ. ಎಸ್, ನಮ್ಮ DJ ಹೇಳ್ತಿದ್ದೀನಿ. ಮುಂಗಾರು ಮಳೆ ಆರಂಭದ ತಿಂಗಳಾದ ಜೂನ್, ಜುಲೈ, ಆಗಸ್ಟ್ ಸಮುದ್ರಕ್ಕೆ ಇಳಿಯುವುದನ್ನು ನಿಷೇಧಿಸಲಾಗಿದೆ. ಈ ಸಂದರ್ಭದ ಸಮುದ್ರದ ಅಲೆಗಳು ಜೀವಕ್ಕೆ ಅಪಾಯಕರ. ನಮ್ಗೆ ಗೊತ್ತೇ ಇಲ್ಲ ಬ್ರೋ. ಯಾ, ಐ ಕ್ಯಾನ್ ಸಿ ಓಮ್ ಗೈಸ್. ಬೈ ಯು ವಾನಾ ಗೋ? ಓ ಇಸ್ ಇಟ್? ವಾವ್, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಬೋಟಿಂಗು ಅಲ್ಲಿ ಮುಂದೆ ಅನ್ಸುತ್ತೆ. ಫೈನ್ ಗೈಸ್, ಲೈಕ್ ನಿಂಗೆ ತೋರಿಸ್ತೀನಿ ಬನ್ನಿ. ಐ ಆಮ್ ದೇರ್. ನೋ ಯು ವರಿಂಗ್ ಹೋಗ್ತೀಯ ಡೂಡಲ್ಲಿ? ಇಸ್ ಇಟ್? ವಾಟ್ ಯು ವಾಂಟ್ ಟು ದೆನ್ ಯು ಕ್ಲಿಕ್ ಫಾರ್ ಯುವರ್ ಹ್ಯಾಪಿನೆಸ್. ಎಂಟ್ರೆನ್ಸ್ ಅಲ್ಲೇ ಯಾವುದೋ ಇರುತ್ತೆ ಅಂತ ವಿಡಿಯೋ ನೋಡಿದ್ದೆ. ಐ ಥಿಂಕ್
ನಕ್ಷತ್ರ ಕೆಫೆ ಸಮಥಿಂಗ್. ಎಸ್ ಇದೆ ಓಮ್ ಬೀಚ್ ನ ಒಂದು ಎಂಟ್ರಿ. ಸೆಂಟ್ರಿಗೆ ಹೋದ್ರೆ ಓಮ್ ಕಾಣ್ ನಡಿ ಹಂಗೆ ಬೋಟಿಂಗ್ ಹೋಗ್ತಾವ್ ನೋಡಿ ಅಂಕಲ್. ಇದಲ್ಲ ಬ್ರೋ, ಇದಲ್ಲ, ಅದು ಮೈನು ಸೆಂಟರ್ ಪಾರ್ಟ್. ಅದು ಸೆಂಟರ್ ಪಾರ್ಟ್ ಅದು ಬ್ರೋ. ಅದನ್ನೇನೋ ಪಾರ್ವತಿ ರಾಕೋ ಏನೋ ಹೇಳ್ತಾರೆ ಆ ಸೆಂಟ್ರಲ್ ಇರೋದು. ಲೈಕ್ ಗೋಕರ್ಣದಲ್ಲಿ ಫೇಮಸ್ ಅಂದ್ರೆ ಈ ಒಂದು ಓಮ್ ಬೀಚ್. ಸೊ ಓಮ್ ಬೀಚ್ ಏನ್ ಫೇಮಸ್ ಅಂತ ಹೆಸರಲ್ಲಿದೆ. ಹಿಂದೂ ಸ್ಪಿರಿಚುವಲ್ ಸಿಂಬಲ್ ಓಮ್ ಅನ್ನೋ ಒಂದು ಆಕಾರದಲ್ಲೇ ಇರುತ್ತೆ. ಅದೇನಂತ ಇವಾಗ ನೋಡಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಆಲ್ಸೋ ಕರ್ನಾಟಕದಲ್ಲಿ ಬೀಚ್ ಸೈಡ್ ಅಲ್ಲಿ ಟ್ರೆಕ್ಕಿಂಗ್ ಹೋಗುವಂತ ಒಂದೇ ಒಂದು ಫೆಸಿಲಿಟಿ ಇರೋದಂದ್ರೆ ಈ ಗೋಕರ್ಣ ಬೀಚಸ್ ಅಲ್ಲಿ. ನೀವು ಗೋಕರ್ಣ ಮೈನ್ ಬೀಚ್ ಮುಗಿಸಿದ್ರೆ ಕೂಡ್ಲೆ ಬೀಚ್ ಇಂದ ಅಪ್ ಟು ಪ್ಯಾರಡೈಸ್ ಬೀಚ್ ವರೆಗೂ ನೀವು ವಾಕಿಂಗ್ ಅಲ್ಲೇ ಹೋಗಬಹುದು. ಆಕ್ಚುಲಿ ಕೂಡ್ಲೆ ಬೀಚ್ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಲೈಕ್ ನಾವು ನಡ್ಕೊಂಡ್ ಬರ್ಬೋದು. ಬಟ್ ನಾವು ಕೂಡ್ಲೆ ಬೀಚ್ ಇವತ್ತು ಹೋಗಿಲ್ಲ. ಓಮ್ ಬೀಚ್ ಅಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕಿಂಗ್ ಪಾಯಿಂಟ್. ಅರೌಂಡ್ 30 to 40 ಮಿನಿಟ್ಸ್ ವರೆಗೂ ನಿಮ್ಗೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಇರುತ್ತೆ. ಸೊ ನೀವು ಆರಾಮಾಗಿ ನಡ್ಕೊಂಡು ಲೈಕ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಳ್ಳೆ ವ್ಯೂಸ್ ಬರುತ್ತೆ. ಸೊ ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಟೈಮ್ ಇಲ್ಲ, ಯಾಕಂದ್ರೆ ಲೈಕ್ ನಿಜವಾಗ್ಲೂ ಬಿಸಿಲು ನಮ್ಮನ್ನೆಲ್ಲ ಚೆನ್ನಾಗಿ ಮಾಡ್ಬಿಡ್ತು. ಸೊ ಆ ಒಂದು ರೀಸನ್ ಇಂದ ನಾವು ಟ್ರೆಕ್ಕಿಂಗ್ ಹೋಗ್ತಿಲ್ಲ. ಸೊ ಬೋಟ್ ಮಾತಾಡ್ತಿದೀವಿ ಇನ್ ಕೇಸ್ ನಾವು ಅನ್ಕೊಂಡಿರೋ ರೇಟ್ಗೆ ಓಕೆ. ಮೀನ್ಸ್ ಲೈಕ್ ಇಲ್ಲಿಂದ ಅದೇ ಹೇಳದ್ನಲ್ಲ ಪ್ಯಾರಡೈಸ್ ಬೀಚ್ ಅಂಡ್ ಹಾಫ್ ಮೂನ್ ಬೀಚ್ ಅಲ್ಲೆಲ್ಲ ಕರ್ಕೊಂಡ್ ಬರ್ತಾರೆ ಅವ್ರೆ. ಅದು 2 ವೇ ಇದೆ. ಒಂದು ಇಲ್ಲಿಂದ ಡೈರೆಕ್ಟ್ ಲೈಕ್ ಇಲ್ಲಿ ಬ್ಯಾಕ್ ಸೈಡ್ ಬೋಟ್ ನೋಡ್ತಾ ಇದೀರಾ. ಸೊ ಅದನ್ನ ಫುಲ್ ಮಾಡಿ ಕಳಿಸ್ತಾರೆ. ಸೊ ಹಂಗಾಗಿಲ್ಲ ಅಂತ ಹೇಳಿದ್ರೆ ನಾವು ಟ್ರೆಕ್ ಮುಖಾಂತರ ಹೋಗ್ಬೋದು. ಸೊ ಆಸ್ ಆಫ್ ನಾವು ನಮ್ಗೆ ಸ್ಟ್ರೆಂತ್ ಇಲ್ಲದ ಕಾರಣದಿಂದಾಗಿ ಟ್ರೆಕ್ಕಿಂಗ್ ಹೋಗೋ ಯೋಚನೆ ಮಾಡ್ಬೇಕು ನೋಡೋಣ. ಸೊ ಆಕ್ಚುಲಿ ಅಲ್ಲಿಂದಾನೇ ಬಂದಿದ್ ನಾವು. ಹಾಗೆ ಇಲ್ಲಿ ಬಂದ್ರೆ ಸೊ ಇದು ಬರಲ್ಲ. ಆಕ್ಚುಲಿ ಓಮ್ ಅನ್ನೋ ಸಿಂಬಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಬೆಟ್ಟ ಮಿಡಲ್ ಅಲ್ಲಿ ಬರೋದ್ಮೇಲೆ ಪಾರ್ವತಿ ರಾಕ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ವಾಟರ್ ಆಕ್ಟಿವಿಟೀಸ್ ಕೂಡ ನಡೀತಿದೆ. ಸೊ ಇಲ್ಲೂ ಬಿಡ್ತವ್ರಿಗೂ ಸ್ನಾನ ಮಾಡೋದಕ್ಕೆ ನಾನು ಕೂಡ ಬಿಡಲ್ಲ ಅನ್ಕೊಂಡಿದ್ದೆ. ಸನ್ಸೆಟ್ ಸಖತ್ತಾಗ್ತಿದೆ. ಸೊ ಆಕ್ಚುಲಿ ಈ ಒಂದು ಸಮಯದಲ್ಲಿ ನೀವು ಲೈಕ್ ಅವ್ರು ಹೇಳ್ದಂಗೆ ಬೋಟಿಂಗ್ ತಗೊಳ್ಳೋದು ನನ್ನ ಪ್ರಕಾರ ವೇಸ್ಟ್. ಯಾಕಂದ್ರೆ ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಸೊ ಅವ್ರು ಹೇಳಿದ್ ಟೋಟಲ್ 4 ಪ್ಲೇಸ್ ತೋರಿಸ್ತಾರಂತೆ. ಹಾಫ್ ಮೂನು, ಪ್ಯಾರಡೈಸು, ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರು. ಸೊ ನನ್ನ ಪ್ರಕಾರ ಲೈಕ್ ನೀವು ಫಸ್ಟ್ ಬೀಚ್ ಹೋಗೋಷ್ಟೊಳಗೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ಬಿಡುತ್ತೆ. ಟೈಮ್ ಆಯ್ತು ಅಂದ್ಬಿಟ್ಟು ಬನ್ನಿ ಅಂತ ಕರ್ಕೊಂಡ್ಬಂದ್ರು ಜಾಮ್ ಆಗೋ ಚಾನ್ಸ್ ಐತೆ. ಯಾಕಂದ್ರೆ ಗೋವಾದಲ್ಲೆಲ್ಲ ಯಾಮಾರಿದೀವಿ ನಾವು. ಸೊ ಆ ಒಂದು ರೀಸನ್ ಇಂದಾನೆ ಬೇಡ. ಇದೇ ಒಂದು ಸಾಯಂಕಾಲ 3-4 ಗಂಟೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಆರಾಮಾಗಿ ಹೋಗ್ಬೋದು ನಾವು. ಎಸ್, ಇದೊಂದು ಡಿವಿಷನ್ ಏನಿದೆ ಲೈಕ್ ಹೋಮ್ನ ಒಂದು ಸೆಂಟರ್ ಭಾಗ, ಅಲ್ಲಿರುವ ಒಂದು ಬೆಟ್ಟವನ್ನ ಪಾರ್ವತಿ ರಾಕ್ ಅಂತ ಹೇಳ್ತಾರೆ. ಮುಖ ನೋಡ್ತಿದ್ದೀರಾ? ಪ್ರಯಾಣಕ್ಕೆ ಆಗ್ತಿಲ್ಲ. ಓ, ಅವ್ರು ಇನ್ನೂ ಅಲ್ಲೇ ಬರ್ತಾರೆ ಗುರು. ಯಾವ ಗುರು ಬರೋದು ಇವರು? ಸನ್ಸೆಟ್ ಬೇರೆ ಸಾಕಾಗಿ ಆಗ್ತಿದೆ ನೋಡಿ. ಎಸ್, ಅಲ್ಲಿಂದ ಸ್ಟಾರ್ಟ್ ಆಗಿ ಸೊ ಈಗ ಎಕ್ಸಾಕ್ಟ್ಲಿ ನಾವು ಸೆಂಟ್ರ್ ಒಂದು ಪಾಯಿಂಟಲ್ಲಿ ಇದ್ದೀವಿ. ಮತ್ತು ಇಲ್ಲಿಂದ ಹೀಗೆ ಅದು ಹಂಗೆ ಮುಂದುವರಿಯುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದೇ ಹಾಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚು, ಮತ್ತು ಇನ್ನೊಂದು ಇವತ್ತು ಆಕ್ಚುಲಿ ನಾನು ಡಿಸೈಡ್ ಮಾಡಿದೆ, ಫಸ್ಟ್ ಬೆಳಗ್ಗೆ ಬಂದಿದ ತಕ್ಷಣ ಚೆಕ್ ಇನ್ ಆಗ್ಬಿಟ್ಟು ಬೀಚಲ್ಲಿ ಸ್ನಾನ ಮಾಡ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಕೂಡ್ಲೆ ಬೀಚ್ ನೋಡ್ಬಿಟ್ಟು ಅದಾದ್ಮೇಲೆ ಓಮ್ ಬೀಚ್ ಎಲ್ಲ ಮುಗಿಸ್ಬಿಡೋಣ ಅನ್ಕೊಂಡೆ. ಅದೆಲ್ಲ ಕ್ಯಾನ್ಸಲ್ ಮಾಡಿ ಒಂದು ರೂಮಲ್ಲಿ ಮಲಗಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲಾಂದ್ರೆ ನಿಜ ಎಷ್ಟು ಕಷ್ಟ ಪಡ್ಬೇಕಿತ್ತು. ವಿಪರೀತ ಬಿಸಿಲು ಗುರು. ನನ್ನ ಲೈಫಲ್ಲೇ ಇಷ್ಟು ಬಿಸಿಲು ನೋಡಿರ್ಲಿಲ್ಲ ನಾನು. ವಾಟ್ ಎವರ್ ಇಟ್ ಈಸ್. ಸೊ ಇಷ್ಟೇ ನಮ್ಮ ಓಮ್ ಬೀಚ್.
ಫೋಟೋಸ್ ಸಹ ನಡೀತಿದೆ ನಮ್ಮ ಬರ್ಡೇ ಗಾಯಿ. ನಮ್ಮ ಹೆಂಗ್ ಬಾಯ್ ನೋಡಿ ಹೆಂಗ್ ಕೂತ್ಕೊಂಡವ್ರೆ. ಸೊ ಗಾಯ್ಸ್, ಬಂದಿರೋದು ನನ್ನ ಬರ್ಡೇಗೆ ಅಥವಾ ಇವರು ಆ್ಯನಿವರ್ಸರಿ ಫೋಟೋಶೂಟಾಗಿ ಗೊತ್ತಾಗ್ತಿಲ್ಲ ನೋಡಿ. ರಮ್ಯಕಪರ್ದಿನಿ ಶೈಲಸುತೆ ಬ್ರೋ ಹೇಳಿ, ಇಟ್ಕೊಳ್ಳಿ. ಏನು ಏನು Overall from Bangalore to here, end of the day, how is feeling? It was nice experience and ದೂರ 8,000. it was nice experience and we enjoyed a lot. First time ನಮ್ ಡ್ಯಾಡಿ ನಮಗ್ ಬೈತಿಲ್ಲ. It's called us. The view is very nice. Video getting too much length, get lost. నేనేం మాట్లాడను, సో ఐ విల్ టెల్ యూ బేసికలీ. Oh my goodness. Seriously? Thank you. ಆ್ಯಕ್ಚುಲಿ ಬೆಳಗ್ಗೆಯಿಂದ ಎಲ್ಲ ಚೆನ್ನಾಗಿತ್ತು, ಬಟ್ ಮಧ್ಯಾಹ್ನ ಆದ್ಮೇಲೆ ಬಿಸಿಲು ಬಂತು ನೋಡು, ಎಲ್ಲೂ ಆಚೆನೂ ಬರೋಕ್ಕಾಗಿಲ್ಲ. ಆ್ಯಂಡ್ ಈವ್ನಿಂಗ್ ಈ ಬೀಚಿಗೆ ಬಂದಮೇಲೆ ಇಟ್ ವಾಸ್ ವೆರಿ ಗುಡ್ ವ್ಯೂ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಟೈಮ್ ವಿ ಸ್ಪೆಂಡ್. ಇಟ್ ವಾಸ್ ಎ ಗುಡ್ ಡೇ ವಿ ಹ್ಯಾಡ್. ಥ್ಯಾಂಕ್ ಯು ವೆಂಕಿ ಆ್ಯಂಡ್ ಎವ್ರಿ ಒನ್. ನಾನು ಮಾತಾಡ್ಸಲ್ಲ. It's your responsibility now. ಹೇಳಿ ಅಂಕಲ್. ಸೂಪರ್, ಒಂದೇ ಮಾತು. ಸೂಪರ್ ಎಕ್ಸ್ಪೀರಿಯನ್ಸ್. ಗುಡ್. ಏನು ಮಾತಾಡಬೇಕಾಗುತ್ತೆ ಅಷ್ಟೇ. ಸೂಪರ್ ಎಕ್ಸ್ಪೀರಿಯನ್ಸ್. ಅಷ್ಟು ದೂರ ಬಂದಿದೆ, 500 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿದ್ರು. ಎಷ್ಟು ಚೆನ್ನಾಗಿದೆ. ಹಾಂ, ಎಲ್ಲರೂ ಫುಲ್ ಖುಷಿನಲ್ಲಿದ್ದಾರೆ ಎಲ್ಲರೂ. ಫೈನ್ ಗಾಯ್ಸ್, ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಆಸ್ ಯೂಶುವಲ್ ನಮ್ಮ 2025ನ ರೆಸಲ್ಯೂಷನ್ ಪ್ರಕಾರ ಸೊ ಗೋಕರ್ಣ ಸೀರೀಸ್ನ ಇಸ್ಕೊಂಡಾಯ್ತು ಮ್ಯಾಗ್ನೆಟ್ಸ್. ಫೈನ್, 10 ಆಯಿತು, ಹತ್ರ ಬಂದಾಯಿತು. ಟಾಟಾ. ಅದರಿಂದ 100 ಕಿಲೋಮೀಟ್ರ್ ಇಂದ ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್